ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಅಂಥೇಳಿ ಏನು ಮಾಡಿದರು, ಭಟ್ರ ಮಂತ್ರ ಶುರು ಮಾಡಿದರು ಮಾರ್ರೆ. ಅಲ್ಲ, ಆ ಒಂದು ಹಾಡು ಅಥವಾ ಮಂತ್ರ, ಭಟ್ರ ಮಂತ್ರ, ಅದರ ಕೇಳಿದ ಕೂಡಲೇ ಅಮ್ಮನ ಮಾತು ನನಗೆ ಸಡನ್ನ ಕಿವಿಯಲ್ಲಿ ಪಡಕ್ ಅಂತ ಹೊಳೀತು. ಏನು ಹೇಳಿದ್ಲ ಅಮ್ಮ? ಮದುವೆ ಮಂಟಪಕ್ಕೆ ಬರೋ ಮೊದಲೇ ಹೇಳಿದ್ಲು, ನೋಡು ನೀನು ಮದುವೆಯಾಗಿ ಹೋಗೋವಳು, ನಿನಗೆ ಹೊಂದಾಣಿಕೆ ಬೇಕಾಯ್ತಾ, ಎಲ್ಲದಕ್ಕೂ ನೀನು ಮನೆಯಲ್ಲಿ ಮಾಡ್ಕೊಂಡಾಗೆ ತಮ್ಮನ ಹತ್ರ ಸಿಟ್ಟು ಮಾಡ್ಕೊಳ್ಳಿಕ್ಕಿಲ್ಲ, ನೀನು ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂದರು. ಹೌದು, ನಮ್ಮ ಜೀವನ ಹೊಂದಾಣಿಕೆಯಲ್ಲೇ ನಿಂತಿದೆ. ಕಷ್ಟವೋ ಸುಖವೋ ನಾವು ಹೊಂದ್ಕೊಳ್ಳೇಬೇಕು ಅನ್ನುವಂಥದ್ದನ್ನು, ನೋವು ಬರ್ತದೆ, ಹಾಗೆ ಸುಖ ಬರ್ತದೆ ಅಥವಾ ಸಂತೋಷ ಬರ್ತದೆ, ಎಲ್ಲದಕ್ಕೂ ಹೊಂದಿಕೊಳ್ಬೇಕು ಮಗಳೇ ಅಂತ ಅಮ್ಮ ಹೊಂದಾಣಿಕೆಯ ಉಪಾಖ್ಯಾನ ಶುರು ಮಾಡಿಬಿಟ್ಟಿದ್ಲ ಅಲ್ಲೇ. ಆಯಿತು, ಅವಳು ಹೇಳಿದ್ದು ಮತ್ತು ನಮ್ಮಮ್ಮ ಹೇಳಿದ್ದೇನು ತಪ್ಪು ಅಂತಲ್ಲ. ನಾವು 8 ಜನ ಹೆಣ್ಣು ಮಕ್ಕಳೊಳಗೆ ನಮಗೆ ಕಿಶಿಗೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಬರ್ತಿತ್ತು. ಆ ಸಣ್ಣ ವಿಷಯಕ್ಕೆ ಜಗಳ ಬಂದಾಗ ನಮ್ಮಮ್ಮ ಯಾವತ್ತೂ ಹೇಳೋದಿತ್ತು, ಎಂಥದ್ದು ನೀವು ಅಕ್ಕ ತಂಗಿಯರು ಹೀಗೆ ಜಗಳ ಮಾಡ್ತೀರಲ್ಲ, ಇನ್ನು ಮದುವೆಯಾಗಿ ಹೋದ್ಮೇಲೆ ಗಂಡನ ಮನೆಯಲ್ಲಿ ಹೇಗೆ ಬದುಕ್ತೀರಿ, ನೋಡಿ ಎಲ್ಲ ಹೊಂದಾಣಿಕೆ ಕಲಿಬೇಕಾಯ್ತಾ, ಆದ್ದರಿಂದ ನೀವು ಹೊಂದಿಕೊಂಡು ಬದುಕುವುದನ್ನು ಅಭ್ಯಾಸ ಮಾಡಿ ಮಕ್ಕಳೇ ಅಂಥೇಳಿ ನಮಗೆ ಆಗಿನಿಂದ ಹೊಂದಾಣಿಕೆಯ ಒಂದು ಮಂತ್ರವನ್ನೇ ಕಿವಿಯಲ್ಲಿ ಬಿತ್ತಿಬಿಟ್ಟಿದ್ರು ಮಾರ್ರೆ. ಆಯಿತು, ಏನು ಮಾಡೋದಲ್ವಾ, ಆಯಿತು ಸರಿ, ಮದುವೆ ಮಾಡಿಕೊಟ್ರು. ಮದುವೆ ಮಾಡಿ ಮಂಟಪಕ್ಕೆ ಕರ್ಕೊಂಡು ಬಂದುಬಿಟ್ರು. ಅಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾಗ ಮದುವೆ ಆಗ್ತಾಯಿತ್ತು, ಮದುವೆ ಸಂಪ್ರದಾಯಗಳೆಲ್ಲ ಆಗ್ತಾಯಿತ್ತು. ಆದರೆ ನನಗೆ ಅದ್ರದ್ದು ಯಾವುದೂ ಇಲ್ಲ, ತಲೆ ತುಂಬ ಒಂದೇ, ಇವರೆಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಹೇಗಪ್ಪ ಮಾಡ್ಕೊಳ್ಳೋದು, ಇವರನ್ನೆಲ್ಲ ನೋಡಿದರೆ ಏನೋ ಸ್ವಲ್ಪ ಬಡತನದಲ್ಲಿ ಇದ್ದ ಕಾಣುತ್ತೆ. ನನಗೆ ಶ್ರೀಮಂತಿಕೆಯಲ್ಲಿ ಇದ್ದಂಥ ಒಂದು ಅಭ್ಯಾಸ. ನಾವು 8 ಹೆಣ್ಣು ಮಕ್ಕಳಾದರೂ ನಮ್ಮಪ್ಪ ನಮಗೆ ವಿದ್ಯಾವಂತರ ನಾವು ಮಾಡಿದ್ದು ಮಾತ್ರ ಅಲ್ಲ, ಅವರ ಆಸ್ತಿಯನ್ನು ಕೂಡ ಹೆಚ್ಚುಪಡಿಸಿಕೊಂಡು ನಮ್ಮನ್ನು ಬೇಕಾದಷ್ಟು ಒಳ್ಳೆಯ ಒಂದು ಸವಲತ್ತುಗಳನ್ನೆಲ್ಲ ಕೊಡಿಸ್ತಾ ಇದ್ದರು. ಹಾಗಾಗಿ ನನಗೆ ದೊಡ್ಡ ಅರಮನೆ ಅಂತ ಮನೆಯಲ್ಲಿ ನಾವು ಬಾಳಿ ಬದುಕಿದವರು. ಹಾಗಾಗಿ ನನಗೆ ಇವ್ರ ಮನೆ ಹೇಗೆ ಹೊಂದಿಕೊಳ್ಳೋದು, ಅತ್ತೆ ಹೇಗೋ ಮಾವ ಹೇಗೋ ಅನ್ನುವಂಥ ಒಂದು ಯೋಚನೆಗಳೆಲ್ಲ ತಲೆ ತುಂಬಿತು. ಆದರೂ ಏನೂ ಮಾಡಲಿಲ್ಲ. ಸರಿ, ಕಡೆಗೂ ಗಂಡ ಹೆಂಡತಿ ನಾವು ಕಾರಿಗೆ ಹತ್ತಬೇಕು. ಅಷ್ಟೊತ್ತಿಗೆ ಏನಾಯಿತು, ಗಂಡನ ತಾಯಿ ಅಂತ ಕಾಣುತ್ತೆ, ತಾಯಿ ಹೌದು, ತಾಯಿ ಏನು ಮಾಡಿದರು, ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು, ನನ್ನ ಗಂಡನ ಪಕ್ಕದಲ್ಲಿ. ನಂಗೆ ಭಾಳ ಬೇಜಾರಾಯಿತು. ಎಂಥದಪ್ಪ ಇದು, ಮದುವೆದ ಹೊಸ್ತು ಈಗ ನಾವು ಕಾರಿನಲ್ಲಿ ಜುಮ್ ಅಂತ ಹೋಗೋಣ ಅಂದರೆ ಈ ಅತ್ತೆ ಎಲ್ಲಿ ಗಂಟು ಬಿತ್ತಪ್ಪ, ಇಲ್ಲಿ ಬಂದು ಕೂತ್ಕೊಳ್ತಲ್ಲ ಅಂತ ನಾನು ಯೋಚನೆ ಮಾಡೋಷ್ಟೊತ್ತಿಗೆ ಏನು ಮಾಡಿದರು, ನನ್ನಮ್ಮ ಬಂದು ನನಗೆ ಚೀಟಿ ತೋಳಿಗೆ ಚೀಟಿ ಹೇಳಿದರು, ನೋಡು ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಬೇಡ, ನೀನು ನನ್ನ ಕಡೆ ದುರ್ಗುಟ್ಟಿ ನೋಡಬೇಡ, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊ, ಏನೋ ಈಗಷ್ಟೇ ಕಾರಲ್ಲಿ ಬರ್ತಾ ಇದ್ದಾರೆ, ಬಹುಶಃ ಬಾಡಿಗೆ ಕಾರ್ ಅಂತ ಕಾಣುತ್ತೆ, ಕೂತ್ಕೊಂಡು ಬಂದ ಅಭ್ಯಾಸ ಇಲ್ಲಲ್ಲ, ಅದಕ್ಕೆ ಹೋಗಲಿ ಜುಮ್ ಅಂತ, ನೀನು ಹಿಂದೆ ಕೂತ್ಕೋ, ಏನು ನಷ್ಟ ಆಗ್ತದೆ, ಸ್ವಲ್ಪ ಹೊಂದಿಕೋ ಅಂಥೇಳಿ ನನಗೆ ಮತ್ತೆ ಹೊಂದಾಣಿಕೆಯ ಒಂದು ಮಂತ್ರವನ್ನು ಪಠಿಸಿದರು. ಆಯಿತು, ಇನ್ನೇನು ಮಾಡೋದು ಅಂಥೇಳಿ ನಾನು ಹಿಂದುಗಡೆ ನನ್ನ ಗಂಡನ ತಂಗಿಯರ ಜೊತೆ ಕೂತ್ಕೊಂಡೆ. ಆಯಿತು, ಅಲ್ಲಿಂದ ಬಂದು ಮಾವನ ಮನೆಗೆ ಬಂದಾಯಿತು. ಮಾವನ ಮನೆಗೆ ಬಂದಮೇಲೆ ನೋಡ್ತೇವೆ, ಕಾರು ವಾಪಸ್ ಹೋಯ್ತು. ನನ್ನ ಗಂಡ ಗಾಡಿ ಬಾಡಿಗೆ ಕೊಟ್ಟು ಮನೆಗೆ ಬಂದರು. ನಂಗೊಂದು ಸ್ವಲ್ಪ ಇರುಸು ಮುರುಸಾಯಿತು. ಯಾಕೆಂದರೆ ನಮ್ಮ ಮನೆಯಲ್ಲಿ 2 ಕಾರುಗಳಿದ್ದು, ಅಪ್ಪಂದೊಂದು ಅಣ್ಣಂದೊಂದು. ನಾವು ಯಾವತ್ತೂ ಕೂಡ ಬಾಡಿಗೆ ಕಾರಲ್ಲಿ ಓಡಾಡಿದವರಲ್ಲ. ಹಾಗಿರುವಾಗ ಇದು ಬಾಡಿಗೆ ಕಾರಲ್ಲಿ ಬಂದಿದ್ದಾರೆ ಅಂತ ಒಂಚೂರು ಬೇಜಾರಾಯಿತು. ಆದರೂ ಕೂಡ ನಾನು ತೋರಿಸ್ಕೊಳ್ಳಲಿಲ್ಲ, ಯಾಕೆಂದರೆ ಅಮ್ಮ ಹೇಳಿದಳೆಲ್ಲ ಹೊಂದಿಕೊಳ್ಬೇಕು ಅಂತ. ಅದರ ಹೊಂದಾಣಿಕೆ ಉಪಾಖ್ಯಾನ ಆಯಿತು. ಆದಮೇಲೆ ಅಷ್ಟೊತ್ತಿಗೇನಾಯಿತು, ಅಲ್ಲಿ ಸ್ವಲ್ಪ ಇದಾಯಿತು, ಎಲ್ಲ ಕಾಫಿ ತಿಂಡಿ ಆಯಿತು, ಎಲ್ಲ ಆಗಿ ಗಂಡನ ಮನೆಯವರೆಲ್ಲ ಒಂದು ರೂಮಿನಲ್ಲಿ ಕೂತ್ಕೊಂಡು ಏನೋ ಅವರದ್ದೇ ಇದರಲ್ಲಿ ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಗಹ ನಗ್ತಾಯಿದ್ರು. ನನ್ನ ಕೇಳುವವರೆಲ್ಲ ಮರ್ಯಾರೆ, ಪಾಪ ಬಂದಿದ್ದಾಳೆ ಅಷ್ಟೇ, ಮದುವಾಗಿ ಬಂದಿದ್ದಾಳೆ, ಹೊಸದಾಗಿ ಬಂದ ಹುಡುಗಿ, ಅವಳನ್ನು ನಾವು ಸೇರಿಸ್ಕೊಳ್ಳೋಣ ಅನ್ನುವಂಥ ಯಾವ ಒಂದು ಭಾವನೆ ಅವ್ರ ಮನಸ್ಸಲ್ಲಿ ಇಲ್ಲ. ನಾನು ಗಂಡ ನೋಡ್ತೇನೆ, ಅವರು ದುಡ್ಡಿನ ಲೆಕ್ಕಪತ್ರ ಅಂತ ಕಾಣುತ್ತೆ, ಬಿಲ್ಗಳನ್ನೆಲ್ಲ ಎಣಿಸ್ತಾ ಇದ್ರು. ಅಪ್ಪ ಮಗ, ಆ ಮನೇಲಿ ಇದ್ದದ್ದೇ 2 ಕುರ್ಚಿ, ಆ 2 ಕುರ್ಚಿಗಳಲ್ಲಿ ಒಂದು ಕುರ್ಚಿ ಅಪ್ಪ, ಒಂದು ಕುರ್ಚಿ ಮಗ ಕೂತ್ಕೊಂಡು ಲೆಕ್ಕಪತ್ರ ಮಾಡ್ತಾಯಿದ್ರು. ಅತ್ತೆ ಮಾವನ ಕಾಲ್ಬುಡದಲ್ಲಿ ಕೂತ್ಕೊಂಡು ಏನೋ ಬತ್ತಿ ಮಾಡೋದೋ ಏನೋ ಶುರು ಮಾಡಿದರು. ನನಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅಲ್ಲಿ ಹೋಗೋಣ, ಒಂದೇ ರೂಮ್ ಇರೋದು, ಆ ರೂಮಲ್ಲಿ ಹೋಗೋಣ ಅಂದ್ರೆ ಅವರೆಲ್ಲ ತುಂಬಿಕೊಂಡಿದ್ದಾರೆ.
ನಾನು ಎಲ್ಲಿ ಹೋಗುದಪ್ಪ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ಕಟ್ಟೆ ಮೇಲೆ ಹೊರಗಡೆ ಇದ್ದಂಥ ಒಂದು ಹಲಸಿನ ಮರದ ಕಟ್ಟೆ ಮೇಲೆ ಬಂದು ಕೂತ್ಕೊಂಡೆ. ಏನು ಮಾಡೋದು, ಎಲ್ಲಾದರೂ ಕೂತ್ಕೊಳ್ಬೇಕಲ್ಲ, ಒಳಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಹಾಲ್ನಲ್ಲಿ ಕೂತ್ಕೊಳ್ಳೋಣ ಅಂದರೆ ಇರೋದೇ ಒಂದು ಚಾವಡಿ, ಆ ಚಾವಡಿಯಲ್ಲಿ ಇರೋದು 2 ಕುರ್ಚಿ, ಒಂದು ಮಾವನ ಮಗ. ನಾನು ನನ್ನ ಗಂಡನ ಕಾಲು ಬುಡದಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಾಗತ್ತಾ? ನನಗೆ ಸ್ವಲ್ಪ ಅಯ್ಯೋ ಮರ್ಯಾರೆ, ಅಷ್ಟು ನನಗೆ ಎಂತ ಇದು ಅಂತಿರಲ್ಲ, ಅದು ಬೇಕಲ್ವಾ, ಅದು ಇದ್ದಿದ್ದು ನಾನು ಸ್ವಲ್ಪ ಬೇಡ ಅಂಥೇಳಿ ಹೊರಗಡೆ ಹೋಗಿ ಹಲಸಿನ ಬುಡದಲ್ಲಿ ಕೂತಾಗ ಗಾಳಿ ಬೀಸಿ ತಣ್ಣಗೆ ಖುಷಿ ಆಯಿತು. ಜೊತೆಗೆ ಆ ಗಾಳಿ ಜೊತೆಯಲ್ಲಿ ನನ್ನ ಅಮ್ಮನ ಮಂತ್ರ ಕಿವಿ ಒಳಗೆ ಬಂದು ಸೇರಿತು. ಮತ್ತೆ ಹೊಂದಾಣಿಕೆ ಮಾಡಿಕೋ, ಹೊಂದಿಕೊಂಡು ಬದುಕಬೇಕು, ಹೊಂದಾಣಿಕೆಯ ಜೀವನ ಅನ್ನುವಂತಹ ಒಂದು ಇದು ಹೇಳಿದೆ. ಅಷ್ಟೊತ್ತಿಗೆ ಚಹಾ ಕಾಫಿ ಎಲ್ಲ ಬಂತು. ಚಹಾ ಕಾಫಿ ಬಂತು. ಎಲ್ಲರೂ ಕಾಫಿ ಚಹಾ ಬೇಕಾದವ್ರು ಕಾಫಿ, ಚಹಾ ಬೇಕಾದವ್ರು ಚಹಾ ಕುಡಿದ್ರು. ನಾನೇನು ಮಾಡೋದು, ಅಲ್ಲಿ ಚಹಾ ಕುಡಿಲಿಕ್ಕೆ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಲ್ಲ. ಚಾಪೆ ಒಂದು ಹಾಕಿದ್ರು. ನನಗೆ ಚಾಪೆ ಮೇಲೆ ಕೂತ ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ಏನು ಹೇಳಿದೆ, ನನಗೆ ಕಾಫಿ ಚಹಾ ಕುಡಿದ ಅಭ್ಯಾಸ ಇಲ್ಲ ಅತ್ತೆ. ಆಗ ಅತ್ತೆಗೆ ಅರ್ಥ ಆಗಿರಬೇಕು, ಎಷ್ಟೇ ಆಗಲಿ ಪ್ರಾಯದ ಹೆಂಗಸಲ್ವಾ. ನೋಡು ಮಗಳೇ, ನಮ್ಮ ಮನೆ ಸಣ್ಣದು, ನಾವು ನಿಮ್ಮಷ್ಟು ಶ್ರೀಮಂತರಲ್ಲ, ನೀನು ಒಳ್ಳೆ ಹುಡುಗಿ, ಎಲ್ಲವೂ ಗೊತ್ತಿದ್ದವಳು, ವಿದ್ಯಾವಂತೆ ನೀನು, ಆದ್ದರಿಂದ ಸ್ವಲ್ಪ ಹೊಂದಾಣಿಕೆ ಮಾಡಿಕೋ. ಹೊಂದಾಣಿಕೆ ಮಾಡ್ಕೊಂಡು ಈ ಮನೆಯಲ್ಲಿ ನೀನು ಬದುಕಬೇಕು. ನಾವು ಎಲ್ಲವನ್ನು ನಿನಗಾಗಿ ಮಾಡ್ತೇವೆ, ಆದರೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಹೇಳು? ಆದ್ದರಿಂದ ನೀನೇ ಹೊಂದಿಕೊಳ್ಬೇಕಮ್ಮ ಅಂದರು. ಸರಿ, ಮತ್ತೆ ಹೊಂದಾಣಿಕೆ ಮಾತು ಕೇಳಿ ನನಗೆ ಎಂತ ಈ ಹೊಂದಾಣಿಕೆ ಅನ್ನೋ ಪದ ಇದೆಯಲ್ಲ, ಆ ಪದವನ್ನು ಯಾವನು ಸೃಷ್ಟಿ ಮಾಡಿದ್ನೋ ಅಂತ ಅಷ್ಟು ಸಿಟ್ಟು ಬಂದೋಯ್ತು. ಆದರೂ ಏನು ಹೇಳಲಿಕ್ಕಾಗಲ್ಲ. ನನಗೆ ಸಿಟ್ಟು ಬಂದಿದ್ದೇನು ಅಂದರೆ, ಅದಕ್ಕಿಂತಲೂ ಜೊತೆಗೆ ಅಲ್ಲಿದ್ದ ಅಜ್ಜಿಯ ಪರಪರ ಮಾತಾಡ್ತಾ ಇತ್ತು. ಏನು ಪರ ಮಾತಾಡ್ತೀನಿ ಅಂದರೆ ನನಗೆ ಪಿರಿಪಿರಿ ಹಿಡಿದೋಯ್ತು. ಛೇ, ಇದನ್ನು ಯಾಕೆ ಮುದುಕಿ ಇಷ್ಟೊಂದು ಇದು ಮಾತಾಡ್ತದೆ ಅಂತ. ಆದರೆ ಆ ಅಜ್ಜಿಯೂ ಕೂಡ ಎಲ್ಲ ನನ್ನನ್ನು ಕರೆದು ನನ್ನ ಹತ್ರ ಬಂದು ನಿಂತುಕೊಂಡು ಎಲ್ಲ ಹೇಳಿದ್ದು, ನೋಡು ಮಗು, ನೀನು ಈಗಷ್ಟೇ ಹೊಸದಾಗಿ ಬಂದಿದ್ದಿ, ಇದು ಬಡವರ ಮನೆ ಆದರೂ ನಮ್ಮ ಪ್ರೀತಿ ನಿನಗಾಗಿ ಉಂಟು, ಆದ್ದರಿಂದ ನೀನು ಏನೂ ಹೆದರಬೇಡ, ನೀನೇನೂ ಕೂಡ ಬೇಜಾರು ಮಾಡ್ಕೊಳ್ಬೇಡ, ಆದರೆ ನೀನು ಒಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಬೇಕು. ನನಗೆ ಸ್ವಲ್ಪ ಮಡಿ ಮೈಲಿಗೆ ಜಾಸ್ತಿ, ನಾನು ಸ್ನಾನ ಮಾಡಿ ಬರುವಾಗ ನನ್ನನ್ನು ಮುಟ್ಟಬೇಡ. ಅಡುಗೆ ಮನೆಯಲ್ಲಿ ನನ್ನ ಅಡುಗೆ ಮಾಡುವಾಗ ನಾನು ನನ್ನ ಸೊಸೆ ಮಾಡ್ತಾ ಇರ್ತೇವೆ, ನೀನು ಕೆಲಸ ಮಾಡಬೇಕಾಗಿಲ್ಲ. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಗುಡಿಸೋದು, ಒರೆಸೋದು ಅಷ್ಟೇ, ಅದಷ್ಟು ಮಾಡಿದರೆ ಸಾಕು. ಮತ್ತು ಅಡುಗೆ ಕೆಲಸ ನಾನು ಸೊಸೆ ಮಾಡ್ತೇವೆ, ಆದರೆ ನೀನು ಹೊಂದಿಕೊಳ್ಬೇಕು ಮಗು ಅಂದರು. ನನಗೆ ಮತ್ತೆ ಎಲ್ಲ ಹೇಳಿದ ಅಜ್ಜಿ ಪರವಾಗಿಲ್ವೇ ಅಂದ್ಕೊಂಡ್ರೆ ಅದು ಕೂಡ ಹೊಂದಿಕೊಳ್ಬೇಕು ಅಂತ ಹೇಳ್ತಾ ಅಂತ ಮತ್ತೆ ನಂಗೆ ಆ ಹೊಂದಾಣಿಕೆ ಪದದ ಬಗ್ಗೆ ಒಂದು ರೀತಿಯ ಅಲರ್ಜಿ ಬಂತು. ಅಮ್ಮನ ಮಾತು ಮತ್ತೆ ಕೇಳಿತು. ಆದರೆ ಅಷ್ಟೊತ್ತಿಗೆ ಏನಾಯಿತು, ನನಗೆ ಈ ಒಂದು ಹೊಂದಾಣಿಕೆ ಅನ್ನುವಂತಹ ಪದ ಸೃಷ್ಟಿ ಮಾಡಿದಂತಹ ಆ ಶಬ್ದಕೋಶ ಜನಕ, ಅವನ ಶಬ್ದಮಣಿ ದರ್ಪಣದವನಿರ್ಬೋದು, ಅಥವಾ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕನ್ನಡವನ್ನು ಇಂಗ್ಲೀಷಿನಿಂದ ಕನ್ನಡಕ್ಕೆ ಮಾಡಿದವರು ಇರ್ಬೋದು, ಕಿಟಲ್ ಇರ್ಬೋದು, ಯಾರು ಬೇಕಾದಿರಲಿ, ಈ ಒಂದು ಹೊಂದಾಣಿಕೆ ಅನ್ನುವಂತಹ ಒಂದು ಪದವನ್ನು ತೆಗೆದು ಬಿಸಾಡಿದರೆ ಬಹುಶಃ ನಾವೆಲ್ಲರೂ ಸುಖವಾಗಿ ಬದುಕುತ್ತೇವೇನೋ ಅಂತ ಅನ್ನಿಸ್ತು. ಆದರೆ ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡದ್ದು ಒಂದು ಮಾತು ಹೇಳ್ತಾರೆ, ಅಡ್ಜಸ್ಟ್ಮೆಂಟ್ ಈಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಹೌದು, ಹೊಂದಾಣಿಕೆಯೇ ಜೀವನ. ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ನಾವು ಇಲ್ಲೂ ಬದುಕಬಹುದು, ಇನ್ನೊಂದು ಕಡೆಯೂ ಬದುಕಬಹುದು. ಆದ್ದರಿಂದ ನಾವು ಹೊಂದಿಕೊಳ್ಳೋಣ ಅಲ್ಲ, 2 ಕೈಗಳು ಹೇಗೆ ಹೊಂದಿಕೊಳ್ತಾವೋ ಹಾಗೆ ನಾವು ಜೀವನದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬದುಕೋಣ ಅಂತ ಹೇಳ್ತಾ, ನಿಮಗೂ ಕೂಡ ಹೊಂದಿಕೊಳ್ಳಿ, ಮುಂದಿನ ಜೀವನಕ್ಕೆ ಹೊಂದಿಕೊಳ್ಳಿ, ಎಲ್ಲದಕ್ಕೂ ಹೊಂದಿಕೊಳ್ಳಿ ಅಂತ ಹೇಳ್ತೇನೆ. ಹೊಂದಿಕೊಂಡು ಬಾಳಿ, ಆಯಿತಾ?